ಸಾಯ್ ಫ್ರೆಂಡ್ಸ್, ಇದನ್ನೇ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಥರ ಡೋರ್ನ ಓಪನ್ ಮಾಡ್ಕೊಂಡು ಗಾಡಿನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ ಕಿಕ್ಕರ್ ಹೊಡೆದು ಸುಸ್ತಾಯಿತು. ಇಂಜಿನ್ ಒಳಗಡೆ ಸ್ವಲ್ಪ ನೀರು ಬಿದ್ದಿತ್ತು, ಸೊ ಅದಕ್ಕೆ ಗಾಡಿ ಸ್ಟಾರ್ಟ್ ಆಗಿಲ್ಲ. ಮತ್ತು ಫೈನಲಾಗಿ ಗಾಡಿ ಸ್ಟಾರ್ಟ್ ಆಯಿತು. ಮತ್ತು ಅಲ್ಲಿಂದ ನೆಕ್ಸ್ಟ್ ನಮ್ಮ ಏರಿಯಿಂದ ಸರ್ವಿಸ್ ರೋಡ್ಗೆ ಹೋದೆ. ಸರ್ವಿಸ್ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಇದ್ದಿಲ್ಲ. ಪೆಟ್ರೋಲ್ಗೆ ಅಂತ ಹೋದೆ. ತುಂಬ ಜನ ವೇಟ್ ಮಾಡ್ತಿದ್ರು, ಆದರೆ ನಾನು ಒಬ್ಬ. ಸೊ ಅಲ್ಲಿಂದ ನೆಕ್ಸ್ಟ್ ಕ್ಯಾಂಪಸ್ ಕಡೆ ಹೋದೆ. ಆ ಕ್ಯಾಂಪಸ್ಸಲ್ಲಿ ಒಬ್ಬ ಅಂಕಲ್ ಜೊತೆ ಮಾತಾಡಿದ್ದು. ಯಾರಂತ ನೋಡಿ, ನಮ್ಮ ಹೆಸರು ಇರ್ಲಪ್ಪ ಅಂತ. ಇಲ್ಲಿ ನಮ್ಮ ದೇವರ ಸಮುದ್ರ ಅಂಕಲ್ ಇವರು. ಸೊ ಇವ್ರಿಗೆ ಏನಾದರೂ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಬೇಗ ಕಮೆಂಟ್ ಮಾಡಿ. ಬೇಗ ನೋಡ್ತೀನಿ, ಆದಷ್ಟು ಬೇಗ ನೋಡ್ತೀನಿ. ನೆಕ್ಸ್ಟ್ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಮತ್ತು ಅವನ್ನ ಕರ್ಕೊಂಡು ಕ್ಲಾಸ್ ಕಡೆ ಹೋದೆ. ಒಬ್ಬರು ಒಂದೊಂದು ಥರ ಇದ್ರು. ಮತ್ತು ಅಲ್ಲಿಂದ ಕ್ಲಾಸ್ ಎಂಟ್ರಿ ಆಗಿದ್ಮೇಲೆ ಒಂದು 2 pages ಏನೋ ಬರ್ಕೊಂಡೆ. ಹಾಗೆ ಕ್ಲಾಸಲ್ಲಿ ಲೀಸರ್ ಫೀಡ್ ಇರುವಾಗ ಇವ್ರು ನನ್ನ ಫ್ರೆಂಡ್ಸ್ ಎಲ್ಲ ಒಂದೊಂದು ವೀಡಿಯೋ ಮಾಡ್ತಾ ಇರ್ತೀನಿ ಡೈಲಿ. ಅದರಲ್ಲಿ ಇವ್ರು ಬಂದು ಒಂದೊಂದು ಥರ ವೆರೈಟೀಸ್ ಕೊಡ್ತಾಯಿದ್ರು. ಕ್ಯಾಮ್ರಾ ಅವ್ರ ಕಡೆ ನಾನು ತೋರಿಸಿದ್ರೆ ಸಾಕು ಅಂದ್ಬಿಟ್ಟು ಅವರು ಮುಖ ಮುಚ್ಕೊತಿದ್ರು. ನೋಡ್ಬೋದು ಯಾವ ಥರ ಮುಖ ಮುಚ್ಕೊತಿದ್ದಾರೆ ಅಂತ. ಸೊ ಇವ್ರ ಜೊತೆ ಟೈಮ್ ಪಾಸ್ ಮಾಡಿದಾಯ್ತು ಅಂತ ಹೇಳಿ ನೆಕ್ಸ್ಟ್ ವಾಸು ಜೊತೆ ಹೋದೆ. ವಾಸು ಜೊತೆ ಏನು ಮಾತಾಡಿದೆ ಅಂತ ನೀವು ನೋಡ್ಬೋದು ಮತ್ತು ಕೇಳ್ಬೋದು. ಫಸ್ಟ್ ಪೀರಿಯಡ್ ಕ್ವಶನ್ కూడా వచ్చింది అటెండెన్స్ మ్యామ్ మీరు అటెండెన్స్ వేస్తుంది అంతే. సో నేను ఫస్ట్ పీరియడ్ అయినాక నాకు కొంచెం బ్రేక్ కావాలనేసి బ్రేక్ పోతాను. ఉరికిತ್ತು వచ్చింది అయిపోతుంది. నేను ಫಸ್ಟ್ ಪೀರಿಯಡ್ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಹೋಗೋಣ ಕ್ಲಾಸ್ಗೆ. ಹಾಗೆ ಆ ಬ್ರೇಕ್ ಪೀರಿಯಡಲ್ಲಿ ಸ್ವಲ್ಪ ಹೊತ್ತು ಕ್ಯಾಂಪಸ್ ನೋಡ್ಕೊಂಡು ನೆಕ್ಸ್ಟ್ ಎಲ್ಲಾದ್ರೂ ಹೋಗ್ತಿರ್ಬೇಕಂದ್ರೆ ನನ್ನ ಫ್ರೆಂಡ್ಸ್ ಇದ್ದ. ಇವನು ಫೀಸ್ ಪೇಮೆಂಟ್ ಏನೋ ಮಾಡಬೇಕಾಗಿತ್ತು. ಸೊ ಅವ್ನ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಎಲ್ಲ ಹೋಗ್ತೀನಿ ಹೇಳ್ತೀನಿ ನೋಡಿ. ಅರುಣ್, ಕ್ಲಾಸಲ್ಲಿ ಯಾರೂ ಇಲ್ಲ ತಾನೇ? ಸೊ ಇವಾಗ ಏನು ಮಾಡೋಣ? ಎಲ್ಲಿ ಏನಾದರೂ ಟ್ರೀಟ್ ಕೊಡಿಸ್ತೀಯಾ? ಹಾಂ, ಏನಾದರೂ ಕೊಡಿಸ್ತೀಯ? ಅಂಗಡಿಗೆ ಬರ್ತೀನಿ. ಏನು ಕೊಡಿಸ್ತೀಯ? ಸೊ ಏನಿಲ್ಲ, ಏನಾದರೂ ಒಂದು ಸ್ನ್ಯಾಕ್ಸ್ ಏನಾದರೂ ತಿನ್ನಿಸ್ಬಿಟ್ಟು. ರೈಟಲ್ಲಿ ಏನೂ ಇಲ್ಲ, ಬರೀ ಸ್ಟ್ರೈಟಲ್ಲಿದೆ. ಸೊ ಏನಾದರೂ ಒಂದು ಕ್ಯಾಂಟೀನಲ್ಲಿ ಕೊಟ್ಟು ಬಾ. ನಿನ್ನಲ್ಲಿ ಇರ್ತಾರೆ ಕ್ಯಾಂಟೀನ್ ಬಂದಿದ್ದೀನಿ. ಸೊ ಕ್ಯಾಂಟೀನಲ್ಲಿ ಏನಾದರೂ ಒಂದು ಕೊಡಿಸು. ಬಾರ್ಬನ್ ಬಿಸ್ಕೆಟ್ ಒಂದು ಕೊಡಿಸೋರು. ಅಂಕಲ್, ಒಂದು ಬಾರ್ಬನ್ ಬಿಸ್ಕೆಟ್ ಒಂದು ಕೊಡಿ ಅಂಕಲ್. ಅಂಕಲ್ ಇವತ್ತೇನು ಬೆಳ್ಳಿ ಕಾಣಿಸ್ತಿದ್ದಾರೆ. ಏನು ಮಾತಾಡಲಿಲ್ಲ. ಬನ್ನಿ ಬಾರ್ಬನ್ ಒಂದು ಬಿಸ್ಕೆಟ್ ತಿನ್ಬಿಟ್ಟು ಮತ್ತೆ ಕಾಲೇಜ್ಗೆ ಸ್ಟಾರ್ಟ್ ಮಾಡೋಣ. ಅರುಣ್, ಕೊಡ್ಸಲ್ಲ ಅನ್ಕೊಂಡೆ, ಬಟ್ ಕೊಡ್ಸಿದ್ಯಾ. ತುಂಬ ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಯಾವ ಥರ ಇದೆ ಅಂತ ಒಂದು ತೋರಿಸ್ತೀನಿ. ಇಲ್ಲಿ ಚಿಕ್ಕ ಮಗಳಿಗೆ ಮತ್ತು ದೊಡ್ಡವರಿಗೆ. ಸೊ ಚಿಕ್ಕ ಮಗಳು ಬಂದ್ಬಿಟ್ಟು 2 feet ಏನೋ ಇದೆ, ದೊಡ್ಡವ್ರು ಬಂದ್ಬಿಟ್ಟು 4.25 feet ಇದೆ. ಮತ್ತು ಅಲ್ಲಿ ಒಂದು ರೂಮ್ ಇದೆ, ಒಂದು ಯಾವ ಥರ ಪ್ರೊಸೆಸ್ ನಡೀತಿದೆ, ಒಂದು ವಾಟರ್ ಬರೋದು ಅಂತ. ಸೊ ಹೋಗ್ತಿರ್ಬೇಕಾದ್ರೆ ಜೂನಿಯರ್ ಕಾಣಿಸ್ತಾ, ಯಾರು ಅಂತ ಹೇಳ್ತೀನಿ ನೋಡಿ. ಈ ಕಾಲೇಜ್ ಕೂಡ ಒಂದು ಬ್ಲಾಗ್ಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಈ ತಮ್ಮ ಹೆಸರು ಬಂದ್ಬಿಟ್ಟು ವಿದೇಶ್ ಅಂತ. ಸೊ ಇವ್ರು ಬ್ಲಾಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಯಿತು. ಇವ್ರಿಗೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ನನ್ನ ಐಡಿ ಇವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾರಂತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ಪ್ರೋತ್ಸಾಹ ಅಂತ. ಸೊ ಯೂಟ್ಯೂಬಲ್ಲಿ ಅಂತ ಹೊಡ್ಬಿಟ್ಟು ನಾನು ಕ್ಯಾಪ್ಷನ್ದು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿದ್ರೆ ನನ್ನ ಐಡಿದು ಆಟೋಮೆಟಿಕ್ಲಿ ಇದು ಸಬ್ಸ್ಕ್ರೈಬ್ ತಗೊಳುತ್ತೆ. ಸೊ ಹಾಗೆ ಒಂದು ಇನ್ಸ್ಟಾ ಪೇಜ್ ಕೂಡ ಫಾಲೋ ಮಾಡಿದ್ದಾನೆ ನಮ್ಮ ಬ್ಲಾಗರು. ಸೊ ಅವ್ರಿಗೊಂದು ಇಷ್ಟಪಡ್ತೀನಿ. ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಅನ್ಕೊಂಡೆ ಈ ಕಾಲೇಜಲ್ಲಿ ಯಾರಾದರೂ ಬ್ಲಾಗ್ಸ್ ಮಾಡ್ತಾರೆ ಇಲ್ಲ ಅಂತ, ಬಟ್ ಇವ್ನಿಗೊಬ್ಬರು ಸಿಗ್ದ. ಇವತ್ತಿಂದ ಏನಾದರೂ ನೋಡೋಣ ಅವನ ಕತೆ. ಹಾಗೆ ತಮ್ಮ ಜೊತೆ ಮಾತಾಡ್ಕೊಂಡು ನೆಕ್ಸ್ಟ್ ವಾಗ್ಮ ಜೊತೆ ಹೋಗ್ತೀನಿ. ಯಾರಂತ ಹೇಳ್ತೀನಿ ನೋಡಿ. ಕ್ಲಾಸಲ್ಲಿ ತುಂಬ ಜನ ಇದ್ರಾ? ಅಲ್ಲೇ ಬಂದಿದೆಯಾ? ಹಾಂ, ಕ್ಲಾಸಲ್ಲಿ ಇದ್ರು, ಆದರೂ ಯೂಸ್ ಇಲ್ಲ. ಏನಕ್ಕೆ? ಕ್ಲಾಸಿಗೆ ಬಂದಿರ್ತೇವೆ ಅಂತ ಹೇಳಿ. ಬರ್ರ ಬೇಗ ಬರ್ರ. ಎಲ್ಲೋಗ್ತಿದ್ಯಾ ಅರುಣ್? ಎಲ್ಲೋಗ್ತಿದ್ಯಾ? ಎಟ್ಲೊಂದೆ 100 ರೂಪಾಯಿ ಅಂತ 1 ನಿಮಿಷ ಅಂತ. ಬರೋ ಮಚ್ಚ, ಫುಲ್ಲು ಟಿಪ್ ಟಾಪ್ ಆಗಿ ಕಾಣಿಸ್ತಿದ್ಯಾ? ಬಾರಿ ಇಲ್ಲಿ ಯೂಟ್ಯೂಬ್ ಅಂತ ನಿಮ್ಮನ್ನ ತಡೆದಿರುವವರು ಯಾರು? ಯಾಕೆ ತುಂಬ ಬೇಜಾರು ಪಡ್ತಾರೆ ಹುಡುಗರು? ಏನಂದ ಗೊತ್ತಿಲ್ವೇ? ಎಷ್ಟು ಹೋಗಿರ್ಬೇಕಾದ್ರೆ ವಾಗ್ಮಾರ್ ಏನೋ ಕೊಡಿಸ್ತೀನಿ ಅಂತ ಹೇಳಿದ ಕ್ಯಾಂಟೀನಲ್ಲಿ. ಸೊ ಏನು ಕೊಡಿಸ್ತಾನೆ ಬನ್ನಿ ನೋಡೋಣ. ವಾಗ್ಮಾರ್ ಏನೋ ಕೊಡಿಸ್ತಾನೆ ಅಂತ ಹೇಳಿದ್ನ ಸುದರ್ಶನ್. ಸೊ ಇವಾಗ ಏನಾದರೂ ತಿನ್ನೋಣ ಬನ್ನಿ. ಮತ್ತೆ ಇನ್ನೊಂದ್ಸತಿ ರಿಪೀಟ್. ಸಮೋಸ ತಿನ್ನೋಣ. ಸಮೋಸ ಟೈಮ್ ಪಾಸ್ ಆಗಿ ಸ್ವಲ್ಪ. ಸೊ ಸಮೋಸ ತಿನ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ ಕ್ಲಾಸ್. ಸಮೋಸೆ ಬಂತು. ವಾಗ್ಮಾರ್ ತುಂಬ ಥ್ಯಾಂಕ್ಸ್ ವಾಗ್ಮಾರ್. ನಿನ್ನ ಖುಷಿಗೆ ಅಲ್ಲ, ನಿನ್ನ ಖುಷಿಗೆ ಏನಂತ ಹೇಳ್ತೀಯಾ? ಥ್ಯಾಂಕ್ ಯು ಜಸ್ಟ್ ಫ್ರೆಂಡ್ಗೋಸ್ಕರ ಏನಾದರೂ ಒಂದು. ಹಾಂ, ಪರವಾಗಿಲ್ಲ, ಕೊಡಿಸಿದ್ದೆ ಬಿಡು ವಾಗ್ಮಾರ್. ನಿನ್ನ ಮಾತು ಚೆನ್ನಾಗಿರಲಿ, ನಿನ್ನ ಮಾತು. ಸಮೋಸ ತಿನ್ನೋ ಟೈಮ್ ಗ್ಯಾಪಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬನ್ನಿ. ನಮ್ಗೇನಾದ್ರು ಕೊಡಿಸೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸುಮೇರ್? ರಹೀಮ್, ನನಗೊಂದು ಡೌಟ್ ಹೊಡೆದಿದೆ ರಹೀಮ್. ಹೇಳಿ ಬ್ರೋ. ಸೊ ನಾವು ಯಾಕೆ ಈ MBA ಚೂಸ್ ಮಾಡ್ಕೊಂಡಿದ್ವಿ? ಅಮ್ಮ ನೀನು ಏನೋ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ. ಹಾಂ, ನಮ್ದು ಬಿಸ್ನೆಸ್ ಇಲ್ಲ, ಯಾವುದೂ ಇಲ್ಲ. ಇಲ್ಲೇ ಬಂದ್ಬಿಡೋದು, ಹುಡುಗಿರ ಲೈನ್ ಹೊಡೆಯೋದು. ಸೊ ಇನ್ನೊಂದು ರೀಸನ್ ಏನಂದ್ರೆ, ಇವಾಗ ನೀನು ಇದೇ ಕಾಲೇಜಲ್ಲಿ ಆ್ಯಕ್ಚುಲಿ ಚೂಸ್ ಮಾಡ್ಕೊಂಡೆ ಮಕ್ಕ ನೀನು? ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಂ,
ಸ್ಪೆಷಲ್ ಆಯ್ತು, So, ಇವ್ನ್ ಗೌರ್ಮೆಂಟ್ ಸೀಟು ಆಯ್ತು, ಅದಕ್ಕಂತ ಇಲ್ಲಿ. ನೀನು ಬಂದ್ಬಿಟ್ಟು ಹುಬ್ಳಿ ತಾನೇ ನೀನು? ಹೌದು. ಸೊ ಹುಬ್ಳಿಯಿಂದ ಇಲ್ಲಿಗೆ ಯಾಕೆ ಗೌರ್ಮೆಂಟ್ ಸೀಟ್ ತಗೊಂಡೆ? ಬೆಂಗಳೂರಲ್ಲಿ ಜಾಸ್ತಿ opportunities. ಅದೇನು ಹೇಳ್ತಿರೋ ಬೆಂಗಳೂರು ಆಪರ್ಚುನಿಟಿ ಇದೆ ಇಲ್ಲ ಅಂತ ಹೇಳಿಲ್ಲ, ಬಟ್ ಇದೇ ಕಾಲೇಜ್ ಯಾಕೆ ಚೂಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆಗ ಗೊತ್ತಿರಲಿಲ್ಲ ನನಗೆ ಹೆಂಗಿದೆ ಅಂತೇಳಿ. ಸೊ ನಾನು ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ, ಸೊ ನಮ್ಮ ಮನೆ ಪಕ್ಕ ಇದೆ ಅಂದ್ಬಿಟ್ಟು ನಾನು ಚೂಸ್ ಮಾಡಿದ್ದೀನಿ ಅಷ್ಟೇ. ಅಷ್ಟೇ. ಮತ್ತೆ ನೆಕ್ಸ್ಟ್ ವಾಸುದೇನೋ 2 ಫೋಟೋ ಹಿಡಿಬೇಕಂತ ಹೇಳಿದೆ, ಅದು ಕಾಲೇಜ್ ಯೂನಿಫಾರ್ಮಲ್ಲಿ. ಮತ್ತು ಎಂಟ್ರೆನ್ಸಲ್ಲೇ ಒಂದು 2 ಫೋಟೋ ಹಿಡಿದು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಮತ್ತು ಆ ಗ್ಯಾಪಲ್ಲಿ ನೆಕ್ಸ್ಟ್ ಕ್ಲಾಸ್ ಕಡೆ ಹೋದೆ. ಕ್ಲಾಸ್ ಕಡೆ ಹೋಗ್ತಿದ್ದಂಗೆ ಸ್ವಲ್ಪ ಹೊತ್ತು ಕ್ಲಾಸ್ ಕೇಳ್ಕೊಂಡು ಮತ್ತೆ ಈ ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ. ನಮ್ಮ ಫ್ರೆಂಡ್ ನೋಡಿ ಯಾವ ಥರ ಸ್ಪೆಂಡ್ ಕೊಡ್ತಾನೆ ಅಂತ. ಕ್ಲಾಸ್ ಎಲ್ಲ ಆದಮೇಲೆ ಫೈನಲ್ ಆಗಿ ಎಕ್ಸಿಟ್ ಆಗಬೇಕಾದ್ರೆ ಸ್ವಲ್ಪ ಹೊತ್ತು ಕ್ಯಾಂಪಸ್ ಒಳಗಡೆ ಬಂದೆ. ಕ್ಯಾಂಪಸ್ ಒಳಗಡೆ ಬಂದಿರಬೇಕಾದ್ರೆ ಡಿಗ್ರಿ ಅವರು ತುಂಬ ಜನ ಇದ್ರು, 3 ಕಾಲೇಜಸ್ ಇನ್ಕ್ಲೂಡ್ ಆಗಿದ್ರು ಬರೀ ಎಕ್ಸಾಮ್ ಬರೆಯೋದಕ್ಕೆ. ಅಲ್ಲಿ ಬರ್ತಿರ್ಬೇಕಾದ್ರೆ ಒಂದು ಸಿಕ್ತು ಇವತ್ತು ಫ್ರೀಯಾಗಿ. ಹಾಗೆ ಬರೋಣ ಬಿಸ್ಕೆಟ್ ತಿನ್ಕೊಂಡು ಫೈನಲ್ ಆಗಿ ಕ್ಲಾಸ್ ಕಡೆ ಹೋದೆ. ಒಂದು ಕ್ಲಾಸ್ ಇದೆ ಅಂತ ಹೇಳಿ. ಸೊ 1:40 to 2:30 ಕ್ಲಾಸ್ ಕೇಳಿದೆ. ಮತ್ತೆ ಏನೋ ಪ್ರಾಬ್ಲಮ್ ಮಾಡ್ತಿದ್ದೆ ನನ್ನ ಫ್ರೆಂಡ್ ಜೊತೆ. ಸೊ ಆ ಪ್ರಾಬ್ಲಮ್ನ ಮುಗಿಸ್ಕೊಂಡು ಮತ್ತೆ ಎಕ್ಸಿಟ್ ಬ್ಯಾಗ್ ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ರು, ಮತ್ತೆ ಅದ್ರ ಹಿಂದೆ ನಾನೇ ಹೋಗ್ತಿದ್ದೆ. ಸೊ ಈ ದಿನ ಏನು ನೋಡ್ತೀರಾ, ಇದು ಬಂದ್ಬಿಟ್ಟು ನನ್ನ ಡೈಲಿ ವ್ಲಾಗ್ಸ್ ಆಗೋದು. ಅಂದರೆ ಪ್ರತಿದಿನ ಈ ಥರ ಕಾಲೇಜಲ್ಲಿ ನಡೀತಾ ಇರತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಯಾವ ಥರ ಇರತ್ತೆ ಅಂತ ಶೋ ಮಾಡಿದ್ದೀನಿ. ಇದು ನನ್ನ ವ್ಲಾಗ್.